ಹಾಯ್ ಹಲೋ ಮೈ ಡಿಯರ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸ್ಟಡಿ ವಿತ್ ಮೀ ಚಾನಲ್ಗೆ ಸ್ವಾಗತ. ನಾನು ನಿಮ್ಮ ಪ್ರೀತಿಯ ಗೆಳತಿ ಚೈತ್ರ. ಈ ವಿಡಿಯೋ ಮಾಡೋಕ್ಕೆ ಕಾರಣ ಏನಪ್ಪ ಅಂತಂದರೆ, ಆಲ್ರೆಡಿ ನೀವು ತಮ್ಲೈನಲ್ಲಿ ನೋಡಿರ್ತೀರಾ, ಟೈಮ್ ಟೇಬಲ್ ಬಗ್ಗೆ ನಾನು ಹೇಳ್ತಾ ಇದ್ದೀನಿ. ಇವತ್ತು ಡೇಟು ಸೆಪ್ಟೆಂಬರ್ 20. ನಮ್ಮದು VAO ಎಕ್ಸಾಮ್ ಇರೋದು ಅಕ್ಟೋಬರ್ 27ಗೆ. ಇವತ್ತಿಗೆ ಕರೆಕ್ಟಾಗಿ 35 ದಿನ ಉಳಿತು ಫ್ರೆಂಡ್ಸ್. ಹಾಗಾಗಿ 35 ದಿನದ ಟೈಮ್ ಟೇಬಲನ್ನು ನಾನು ರೆಡಿ ಮಾಡ್ಕೊಂಡಿದ್ದೀನಿ. ಈ ಟೈಮ್ ಟೇಬಲ್ ಪ್ರಕಾರ ನಾನು ಇನ್ನು ಮುಂದೆ ಓದಬೇಕು ಅಂತ ತೀರ್ಮಾನ ಮಾಡ್ಕೊಂಡಿದ್ದೀನಿ. ಏನಪ್ಪ ಅಂತಂದರೆ, ಈ 35 ದಿನದಲ್ಲಿ ನಾವು ಕಂಪ್ಲೀಟಾಗಿ ಸಿಲೆಬಸ್ ಮುಗಿಸ್ಬೋದಾ ಅಂತ ಕೇಳಿದರೆ, ಮುಗಿಸ್ಬೋದು ಫ್ರೆಂಡ್ಸ್ ಮನಸ್ಸು ಮಾಡಿದರೆ. ಆದರೆ ಏನೋ ನಾವು ಆಲ್ರೆಡಿ ಓದಿದ್ದೀವಿ, ಇವಾಗ ನಮ್ಮದು ರಿವಿಷನ್ ಕೂಡ ಸ್ಟಾರ್ಟ್ ಆಗಿದೆ. ಹಾಗಾಗಿ ನಾವು ಕಂಪ್ಲೀಟಾಗಿ ರಿವಿಷನ್ ಮಾಡೋದ್ರಿಂದ ಮತ್ತು ಈ ಟೈಮ್ ಟೇಬಲ್ ಪ್ರಕಾರ ಒಂದು ಸಬ್ಜೆಕ್ಟಿಗೆ 2 ದಿನ ಅಥವಾ 3 ದಿನ ಟೈಮ್ ಸಿಗೋದ್ರಿಂದ ಆರಾಮಾಗಿ ರಿವಿಷನ್ ಮಾಡ್ಬೋದು, ಆರಾಮಾಗಿ ನಾವು ಆ ಸಬ್ಜೆಕ್ಟ್ ಮೇಲೆ ಗ್ರಿಪ್ ಸಿಗ್ಬೋದು ಅಂತ ನಾನು ಭಾವಿಸಿದ್ದೀನಿ ಫ್ರೆಂಡ್ಸ್. ಇವಾಗ ಟೈಮ್ ಟೇಬಲ್ ವಿಷಯಕ್ಕೆ ಬರೋಣ. ನಾನು ಯಾವ ರೀತಿಯಾಗಿ ಟೈಮ್ ಟೇಬಲ್ ಮಾಡ್ಕೊಂಡಿದ್ದೀನಿ ಅಂತಂದರೆ, ಇವಾಗ ನೋಡ್ತಾ ಇರ್ಬೋದು, ಸೆಪ್ಟೆಂಬರ್ 20ರಿಂದ ಅಂದರೆ ನಾನು ಇವತ್ತು ರೆಡಿ ಮಾಡಿದ್ದೀನಿ. ಅದು ನನ್ನ ಸ್ಟಡಿ, ಈ ಟೈಮ್ ಟೇಬಲ್ ಪ್ರಕಾರ ನನ್ನ ಸ್ಟಡಿ ಸ್ಟಾರ್ಟ್ ಆಗೋದು ನಾಳೆಯಿಂದ 21ನೇ ತಾರೀಕಿನಿಂದ. 21ರಿಂದ ಮುಂದಿನ ತಿಂಗಳು 16ನೇ ತಾರೀಕಿನವರೆಗೂ ನಾನು ಕಂಪ್ಲೀಟಾಗಿ ಸಿಲೆಬಸ್ ಮುಗಿಸ್ಕೋಬೇಕಂತ ಮಾಡಿದ್ದೀನಿ. ಸೆಪ್ಟೆಂಬರ್ 20 ಟು ಅಕ್ಟೋಬರ್ 27 ಟೈಮ್ ಟೇಬಲ್ ಇದು ನೋಡಿ. ಸೆಪ್ಟೆಂಬರ್ 21, 22, 23 ಈ ಸೈಡ್ ಡೇಟ್ಸ್ ಎಲ್ಲ ಹಾಕಿದ್ದೀನಿ. ಈ 21, 22, 23 ಈ ಡೇಟಲ್ಲಿ ನಾನು ಫಸ್ಟ್ ಇತಿಹಾಸ ಸಬ್ಜೆಕ್ಟನ್ನು ಆಯ್ಕೆ ಮಾಡ್ಕೊಂಡಿದ್ದೀನಿ. ವಿಶೇಷವಾಗಿ ಕರ್ನಾಟಕಕ್ಕೆ ಸಂಬಂಧಿಸಿದ ಭಾರತದ ಇತಿಹಾಸ ಈ ವಿಷಯದ ಬಗ್ಗೆ ನಾನು ಫಸ್ಟ್ 3 ಡೇಸಲ್ಲಿ ಕಂಪ್ಲೀಟಾಗಿ ಓದ್ಕೊಂಡ್ಬಿಡ್ತೀನಿ. ಈ ಸಿಲೆಬಸನ್ನು ಕಂಪ್ಲೀಟ್ ಮಾಡ್ಕೊತೀನಿ. ನೆಕ್ಸ್ಟು 24, 25, 26 ಈ ಡೇಟಲ್ಲಿ ಭಾರತದ ಸಂವಿಧಾನದ ಸ್ಥೂಲ ನೋಟದ ವಿಷಯಗಳು ಅಂದರೆ ಪೊಲಿಟಿಕಲ್ ಸಂವಿಧಾನಕ್ಕೆ ಸಂಬಂಧಿಸಿದಂತಹ ಕಂಪ್ಲೀಟ್ ಆಗಿರುವಂತಹ ಸಿಲೆಬಸನ್ನು ಈ ಡೇಟ್ಗಳಲ್ಲಿ, ಈ ದಿನಗಳಲ್ಲಿ 3 ದಿನ ತೊಗೊಂಡಿನಿ. ಈ ದಿನದಲ್ಲಿ ನಾನು ಕಂಪ್ಲೀಟಾಗಿ ಮುಗಿಸ್ಕೋತೀನಿ. ಅದಾದಮೇಲೆ 27, 28 ಈ ಡೇಟಲ್ಲಿ ಸಾಮಾನ್ಯ ಕನ್ನಡ ಅಂದರೆ ಕನ್ನಡ ವಿಷಯದ ಕಂಪ್ಲೀಟ್ ಆಗಿರುವಂತಹ ಸಿಲೆಬಸ್ ಏನೇನು ಕೊಟ್ಟಿದ್ದಾರಲ್ಲ ಅದನ್ನೆಲ್ಲ ಕಂಪ್ಲೀಟಾಗಿ ಮುಗಿಸ್ಕೊಂಡ್ಬಿಡ್ತೀನಿ ಈ 2 ದಿನಗಳಲ್ಲಿ. ಮತ್ತು 29ಕ್ಕೆ ಇದೇ ತಿಂಗಳು 29 ಅಂದರೆ ಸೆಪ್ಟೆಂಬರ್ 29ನೇ ತಾರೀಕಿಗೆ VAO ಕಡ್ಡಾಯ ಕನ್ನಡ ಎಕ್ಸಾಮ್ ಇರೋದ್ರಿಂದ ನಾನು ಕನ್ನಡ ಸಬ್ಜೆಕ್ಟನ್ನು 27, 28ನೇ ತಾರೀಕಿಗೆ ಇಟ್ಕೊಂಡಿದ್ದೀನಿ. ಯಾಕಂದರೆ ನೆಕ್ಸ್ಟ್ ಡೇನೇ ಕಡ್ಡಾಯ ಕನ್ನಡ ಎಕ್ಸಾಮ್ ಇರೋದ್ರಿಂದ ಅದಕ್ಕೂ ಕೂಡ ಹೆಲ್ಪ್ ಆಗುತ್ತೆ ಅನ್ನೋ ದೃಷ್ಟಿಯಿಂದ ಈ ರೀತಿಯಾಗಿ ಸಬ್ಜೆಕ್ಟನ್ನು ಸೆಟ್ ಮಾಡ್ಕೊಂಡಿದ್ದೀನಿ. ಅದಾದಮೇಲೆ 30ನೇ ತಾರೀಕು ಇತಿಹಾಸ ಮತ್ತು ಸಂವಿಧಾನದ ವಿಷಯ ಕುರಿತಾಗಿ ನಾನು ಕಂಪ್ಲೀಟಾಗಿ ಸಿಲೆಬಸ್ಸನ್ನು ಮುಗಿಸ್ಕೊಂಡಿರ್ತೀನಿ. 30ನೇ ತಾರೀಕಿಗೆ ನಾನು ಆ ವಿಷಯದ ಬಗ್ಗೆ ಪ್ರಶ್ನೆ ಪತ್ರಿಕೆಯನ್ನು ಬಿಡಿಸ್ಕೊಳ್ಳೋದು, 2 ವಿಷಯದ ಸಂಬಂಧಪಟ್ಟಂತೆ ಪ್ರಶ್ನೆ ಪತ್ರಿಕೆಗಳನ್ನು ಆ ಇಡೀ ದಿನ ನಾನು ಬಿಡಿಸಿ ಪ್ರಾಕ್ಟೀಸ್ ಮಾಡ್ತೀನಿ. ಅದಾದಮೇಲೆ ಅಕ್ಟೋಬರ್ 1 ಮತ್ತು 2 ತಾರೀಕಿಗೆ ಸಾಮಾನ್ಯ ಇಂಗ್ಲೀಷ್ ವಿಷಯವನ್ನು ಆಯ್ಕೆ ಮಾಡ್ಕೊಂಡಿದ್ದೀನಿ. ಈ 2 ದಿನದಲ್ಲೇ ಇಂಗ್ಲೀಷ್ ಸಬ್ಜೆಕ್ಟನ್ನು ಕಂಪ್ಲೀಟಾಗಿ ಸಿಲೆಬಸ್ಸನ್ನು ಕವರ್ ಮಾಡ್ಕೋಬೇಕು. ಅದಾದಮೇಲೆ 3 ಮತ್ತು 4ನೇ ತಾರೀಕು ಈ 2 ದಿನದಲ್ಲಿ ಕಂಪ್ಯೂಟರ್ ಜ್ಞಾನ ಕಂಪ್ಲೀಟಾಗಿ ಸಿಲೆಬಸನ್ನು ಮುಗಿಸ್ಕೊಂಡ್ಬಿಡೋದು. ಆಮೇಲೆ 5, 6 ಈ ಡೇಟಲ್ಲಿ ಕರ್ನಾಟಕಕ್ಕೆ ಸಂಬಂಧಿಸಿದಂತೆ ಭಾರತದ ಭೂಗೋಳ ವಿಷಯಗಳು, ಈ ಭೂಗೋಳ ವಿಷಯದ ಬಗ್ಗೆ ನಾನು ಕರ್ನಾಟಕ ಜಿಯೋಗ್ರಫಿ ಆಗಿರಲಿ, ಭಾರತ ಜಿಯೋಗ್ರಫಿ ಆಗಿರಲಿ ಕಂಪ್ಲೀಟಾಗಿ ಈ 2 ದಿನದಲ್ಲಿ ಮುಗಿಸ್ಕೊತೀನಿ. ಅದಾದಮೇಲೆ 7 ಮತ್ತು 8 ಈ ತಾರೀಕಲ್ಲಿ ಪ್ರಚಲಿತ ಘಟನೆಗಳಿಗೆ ಸಂಬಂಧಿಸಿದ ಸಾಮಾನ್ಯ ಜ್ಞಾನದ ವಿಷಯಗಳು ಅಂದರೆ ಕರೆಂಟ್ ಅಫೇರ್ಸು. ಇಲ್ಲಿ ಮೆಂಟಲ್ ಎಬಿಲಿಟಿ, ಸೈನ್ಸು ಎಲ್ಲ ಇಲ್ಲೇ ಬರ್ತಾವೆ. ಹಾಗಾಗಿ 2 ದಿನದಲ್ಲಿ ಎಷ್ಟಾಗುತ್ತೋ ಅಷ್ಟು ಮುಗಿಸ್ಕೊಳ್ಳೋಕ್ಕೆ ಪ್ರಯತ್ನ ಪಡಬೇಕು. ಅದಾದಮೇಲೆ 9, 10 ಈ 2 ದಿನದಲ್ಲಿ ದೈನಂದಿನ ಗ್ರಹಿಕೆಯ ವಿಷಯದ ಬಗ್ಗೆ ಕಂಪ್ಲೀಟಾಗಿ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಸಿಲೆಬಸನ್ನು ಕವರ್ ಮಾಡ್ಕೋಬೇಕು 2 ದಿನದಲ್ಲಿ. ಅದಾದಮೇಲೆ 11 ಮತ್ತು 12 ರಾಜ್ಯ ಮತ್ತು ಪ್ರಾದೇಶಿಕ ಆಡಳಿತ ಕುರಿತ ವಿಷಯ, ಈ 2 ದಿನ ಈ ವಿಷಯದ ಬಗ್ಗೆ ಅಧ್ಯಯನ ಮಾಡೋದು. ಅದಾದಮೇಲೆ 13 ಮತ್ತು 14
ಪಂಚಾಯತ್ ರಾಜ್ ವಿಷಯದ ಬಗ್ಗೆ ಕಂಪ್ಲೀಟಾಗಿ 2 ದಿನದಲ್ಲಿ ಅದರ ಸಿಲೆಬಸನ್ನು ಸಹ ಕಂಪ್ಲೀಟ್ ಮಾಡ್ಕೋಬೇಕು. ಅದಾದಮೇಲೆ 15, 16 ಈ 2 ದಿನಗಳಲ್ಲಿ ಕರ್ನಾಟಕದ ಪರಿಸರ ಸಂಬಂಧಿ ಸಮಸ್ಯೆಗಳು ಮತ್ತು ಅಭಿವೃದ್ಧಿ ಈ ವಿಷಯದ ಮೇಲೆ ಅಧ್ಯಯನ ಮಾಡಬೇಕು. ಇಷ್ಟೆಲ್ಲ ಕಂಪ್ಲೀಟ್ ಆದಮೇಲೆ ನಮ್ಮದು ಸಿಲೆಬಸ್ ಪೂರಾ ಕಂಪ್ಲೀಟ್ ಆಗುತ್ತೆ. ಆಮೇಲೆ ಸೆಪ್ಟೆಂಬರ್ 21ರಿಂದ ಸ್ಟಾರ್ಟ್ ಆಗಿದ್ದು ಅಕ್ಟೋಬರ್ 16ವರೆಗೂ ಈ ಕಂಪ್ಲೀಟಾಗಿ ನಮ್ಮ ಸಿಲೆಬಸನ್ನು ರಿವಿಷನ್ ಮಾಡೋದು, ಏನಾದರೂ ಪೆಂಡಿಂಗ್ ಉಳ್ಕೊಂಡ್ರೆ ಅದನ್ನು ಸಹ ಎಲ್ಲ ಸಿಲೆಬಸನ್ನು ಕವರ್ ಮಾಡ್ಕೊಂಡ್ಬಿಡ್ಬೇಕು. ಇಷ್ಟೆಲ್ಲ ಆದಮೇಲೆ ಅಕ್ಟೋಬರ್ 17ರಿಂದ 26 ತಾರೀಕುವರೆಗೂ ನಮಗೆ 10 ದಿನ ಟೈಮ್ ಉಳಿತೈತಿ. ಈ ಟೈಮಲ್ಲಿ ನಾವು ಓದ್ಕೊಳ್ಳೋದು ಬೇಡ. ಇಲ್ಲಿ ಏನು ಮಾಡಬೇಕಂದ್ರೆ ಈ 10 ದಿನ ನಾವು ಪ್ರಶ್ನೆ ಪತ್ರಿಕೆಯನ್ನು ಬಿಡಿಸ್ಬೇಕು. ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಪ್ರಶ್ನೆ ಪತ್ರಿಕೆಗಳನ್ನು ಬಿಡಿಸಿ ಪ್ರಾಕ್ಟೀಸ್ ಮಾಡಬೇಕು ಈ 10 ದಿನದಲ್ಲಿ ನಾವು. ಆಮೇಲೆ ಯೂಟ್ಯೂಬ್ನಲ್ಲಿ ಸಹ ಪ್ರಶ್ನೆ ಪತ್ರಿಕೆಗಳನ್ನು ಬಿಡಿಸ್ತಾ ಇರ್ತಾರೆ. VA ಎಕ್ಸಾಮಿಗೆ ಸಂಬಂಧಪಟ್ಟಂತಹ ಪ್ರಶ್ನೆ ಪತ್ರಿಕೆಗಳನ್ನು ಬಿಡಿಸ್ತಾ ಇರ್ತಾರೆ. ಅವನ್ನೆಲ್ಲ ಕಂಪ್ಲೀಟಾಗಿ ನೋಡ್ಕೋಬೇಕು. ಆಮೇಲೆ ಜಾಸ್ತಿ ಇಂತಹ ವಿಡಿಯೋಗಳನ್ನು ನೋಡೋದು, ಆಮೇಲೆ ಪ್ರಶ್ನೆ ಪತ್ರಿಕೆಯನ್ನು ಬಿಡಿಸೋದು, ಪ್ರಾಕ್ಟೀಸ್ ಒಟ್ಟಿನಲ್ಲಿ ಆ 10 ದಿನ ನಾವು ಪ್ರಾಕ್ಟೀಸ್ ಮಾಡೋದ್ರಿಂದ ನಮಗೆ ಎಕ್ಸಾಮಲ್ಲಿ ಒಂದು ಗ್ರಿಪ್ ಸಿಗುತ್ತೆ. ಓಕೆ ಫ್ರೆಂಡ್ಸ್, ಈ ರೀತಿಯಾಗಿ ನಾನು ಟೈಮ್ ಟೇಬಲನ್ನು ರೆಡಿ ಮಾಡ್ಕೊಂಡಿದ್ದೀನಿ. ಅದಾದಮೇಲೆ 26ನೇ ತಾರೀಕುವರೆಗೂ ನಾವು ಪ್ರಶ್ನೆ ಪತ್ರಿಕೆನ ಪ್ರಾಕ್ಟೀಸ್ ಮಾಡ್ತೀವಿ. 27ನೇ ತಾರೀಕಿಗೆ ಫೈನಲಿ ನಾವು VAO ಎಕ್ಸಾಮಿಗೆ ರೀಚ್ ಆಗ್ತೀವಿ. ಓಕೆ ಫ್ರೆಂಡ್ಸ್, ನಾನು ಈ ರೀತಿಯಾಗಿ 35 ದಿನದ ಟೈಮ್ ಟೇಬಲನ್ನು ರೆಡಿ ಮಾಡ್ಕೊಂಡಿದ್ದೀನಿ. ನಾನು ನಾಳೆಯಿಂದ ಇದೇ ಪ್ರಕಾರವಾಗಿಯೂ ಸ್ಟಡಿ ಮಾಡ್ತೀನಿ. ನಿಮಗೂ ಇದು ಇಷ್ಟ ಆದರೆ ನೀವು ಸಹ ಈ ಟೈಮ್ ಟೇಬಲನ್ನು ಫಾಲೋ ಮಾಡ್ಕೋಬಹುದು. ಇಲ್ಲ ನಿಮಗೆ ಯಾವ ರೀತಿ ಅನಿಸುತ್ತಾ ಆ ರೀತಿಯೇ ಟೈಮ್ ಟೇಬಲ್ ರೆಡಿ ಮಾಡಿಕೊಂಡು ನೀವು ಫಾಲೋ ಮಾಡ್ಕೋಬಹುದು. ಓಕೆ ಫ್ರೆಂಡ್ಸ್, ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ.